ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವು ಪ್ರಸಿದ್ಧ ಇಂಗ್ಲಿಷ್ ಪ್ರಾವರ್ಬ್ಸ್ ಅಂದರೆ ಇಂಗ್ಲಿಷ್ ಗಾದೆಗಳು ಮತ್ತು ಅವುಗಳ ಮೀನಿಂಗ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಗಾದೆಗಳು ಅಂದರೆ ಇಂಗ್ಲಿಷ್ ಪ್ರಾವರ್ಬ್ಸ್ ಮತ್ತು ಅವುಗಳ ಅರ್ಥ ಹಾಗೂ ವಿಸ್ತರಣೆ ಬಗ್ಗೆ ತಿಳಿದುಕೊಳ್ಳೋಣ. ಗಾದೆಗಳು ಅಂದರೆ ನಮ್ಮ ಜೀವನಕ್ಕೆ ದಾರಿ ತೋರಿಸುವ ಜ್ಞಾನ ಮಾತುಗಳು. ಒಂದು ಚಿಕ್ಕ ವಾಕ್ಯದಲ್ಲೇ ದೊಡ್ಡ ಅರ್ಥ ಅಡಗಿರುತ್ತೆ. ಆದರೆ ನಾವು ಹಲವಾರು ಬಾರಿ ಗಾದೆಗಳನ್ನು ಕೇಳ್ತೀವಿ, ಆದರೆ ಅದರ ನಿಜವಾದ ಅರ್ಥ ಮತ್ತು ಅದನ್ನು ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲ್ಲ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ಉದಾಹರಣೆಗಳ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮಗೆ ಖಂಡಿತವಾಗಿ ಹೊಸ ವಿಷಯ ಕಲಿಯೋದಕ್ಕೆ ಸಹಾಯವಾಗುತ್ತೆ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲನೇ ಇಂಗ್ಲಿಷ್ ಗಾದೆ ಮಾತು, ಎ ಬ್ಯಾಡ್ ಕಾರ್ಪೆಂಟರ್ ಆಲ್ವೇಸ್ ಬ್ಲೇಮ್ಸ್ ಹಿಸ್ ಟೂಲ್ಸ್ ಅಥವಾ ಎ ಬ್ಯಾಡ್ ವರ್ಕ್ಮನ್ ಆಲ್ವೇಸ್ ಬ್ಲೇಮ್ಸ್ ಹಿಸ್ ಟೂಲ್ಸ್ ಎಂಬ ಇಂಗ್ಲಿಷ್ ಗಾದೆಯು ಕನ್ನಡದಲ್ಲಿ ಬಹಳ ಅರ್ಥಗರ್ಭಿತವಾದ ಕೆಲಸದ ಸಾಮರ್ಥ್ಯವನ್ನು ಎತ್ತಿ ಹಿಡಿಯುವ ನಾಣ್ಣುಡಿಯಾಗಿದೆ. ಈ ಇಂಗ್ಲಿಷ್ ಗಾದೆಯ ಮಾತಿನ ಕನ್ನಡ ಅರ್ಥ ಅಥವಾ ಕನ್ನಡ ಮೀನಿಂಗ್ ಏನಪ್ಪ ಅಂತ ಅಂದರೆ, ಕೆಟ್ಟ ಕೆಲಸಗಾರನು ಯಾವಾಗಲೂ ತನ್ನ ಆಯುಧಗಳನ್ನು ದೂಷಿಸುತ್ತಾನೆ ಅಥವಾ ಕೆಟ್ಟ ಬಡಗಿ ತನ್ನ ಆಯುಧಗಳನ್ನು ದೂಷಿಸುತ್ತಾನೆ. ಇದಕ್ಕೆ ಸಮಾನವಾದ ಕನ್ನಡ ಗಾದೆ ಏನಪ್ಪಾ ಅಂತ ಅಂದ್ರೆ, ಕುಣಿಲಾರ್ದವಳು ನೆಲ ಡೊಂಕು ಅಂದ್ಲಂತೆ. ಇನ್ನೊಂದು ಸಮಾನದ ಗಾದೆ ಏನಪ್ಪಾ ಅಂತ ಅಂದ್ರೆ, ಮನೆ ಕಟ್ಟಲಾರದವನು ಆನೆ ಕಟ್ಟುತ್ತೇನೆ ಅಂದಂತೆ. ಈ ಗಾದೆಯ ವಿಸ್ತರಣೆ ಏನಪ್ಪಾ ಅಂತ ಅಂದ್ರೆ, ಈ ಗಾದೆಯು ಒಬ್ಬ ವ್ಯಕ್ತಿಯ ಕೌಶಲ್ಯದ ಕೊರತೆಯನ್ನು ಸೂಚಿಸುತ್ತದೆ. ಇದರ ವಿವರಣೆ ಏನಪ್ಪಾ ಅಂತ ಅಂದ್ರೆ, ಕೆಲಸವನ್ನು ಸರಿಯಾಗಿ ಮಾಡಲು ಬಾರದವನು ಅಥವಾ ಸೋಮಾರಿ ಕೆಲಸಗಾರನು ತಾನು ಮಾಡಿದ ತಪ್ಪು ಅಥವಾ ಕೆಲಸದ ವಿಫಲತೆಗೆ ತಾನೇ ಕಾರಣ ಎಂದು ಒಪ್ಪಿಕೊಳ್ಳುವುದಿಲ್ಲ. ತಾನು ಕೆಲಸ ಸರಿಯಾಗಿ ಮಾಡದಿರಲು ತಾನು ಬಳಸಿದ ಉಪಕರಣಗಳು ಸರಿಯಿಲ್ಲ, ಉದಾಹರಣೆಗೆ ಬಡಗಿ ಬಳಸುವ ಕೊಡಲಿ ಉಳಿ ಸರಿ ಇಲ್ಲ ಎಂದು ನೆಪ ಹೇಳುತ್ತಾನೆ. ಸಮಸ್ಯೆ ಇರುವುದು ಆಯುಧಗಳಲ್ಲಿ ಅಲ್ಲ, ಆಯುಧಗಳನ್ನು ಬಳಸುವ ವ್ಯಕ್ತಿಯ ಕೌಶಲ್ಯದ ಕೊರತೆಯಲ್ಲಿ. ಪರಿಣಿತ ಕೆಲಸಗಾರನಿಗೆ ಯಾವುದೇ ಆಯುಧವನ್ನು ಕೊಟ್ಟರೂ ಉತ್ತಮ ಕೆಲಸ ಮಾಡುತ್ತಾನೆ, ಆದರೆ ಅಪ್ರಬುದ್ಧ ಕೆಲಸಗಾರನು ಕೇವಲ ನೆಪ ಹೇಳುತ್ತಾನೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದಾಗ ನನ್ನ ಪೆನ್ ಸರಿ ಇರಲಿಲ್ಲ ಅಥವಾ ಪ್ರಶ್ನೆ ಪತ್ರಿಕೆ ಕಠಿಣವಾಗಿತ್ತು ಎಂದು ಹೇಳುವುದು ಇಲ್ಲಿ ಪೆನ್ ತಪ್ಪಲ್ಲ, ವಿದ್ಯಾರ್ಥಿಯ ಓದಿನ ಕೊರತೆ ಇರುತ್ತದೆ. ಮುಖ್ಯ ಸಂದೇಶ, ಈಗ ಅದೇ ಮುಖ್ಯ ಸಂದೇಶ ಏನಪ್ಪಾ ಅಂತ ಅಂದರೆ, ನಮ್ಮ ವೈಫಲ್ಯಗಳಿಗೆ ಬೇರೆಯವರನ್ನು ಅಥವಾ ಪರಿಸ್ಥಿತಿಯನ್ನು ದೂಷಿಸುವುದಕ್ಕಿಂತ ನಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ಕೇಳಿದ್ರಲ್ವಾ, ಎ ಬ್ಯಾಡ್ ಕಾರ್ಪೆಂಟರ್ ಆಲ್ವೇಸ್ ಬ್ಲೇಮ್ಸ್ ಹಿಸ್ ಟೂಲ್ಸ್. ಕೆಟ್ಟ ಬಡಗಿ ತನ್ನ ಆಯುಧಗಳನ್ನು ದೂಷಿಸುತ್ತಾನೆ. ಈ ಒಂದು ಇಂಗ್ಲಿಷ್ ಗಾದೆ ಮಾತಿನ ಕನ್ನಡ ಅರ್ಥ ತಿಳ್ಕೊಂಡ್ರಲ್ವಾ, ಮತ್ತೆ ವಿಸ್ತರಣೆಯನ್ನು ತಿಳ್ಕೊಂಡ್ರಲ್ವಾ. ಹಾಗಿದ್ರೆ ಬನ್ನಿ ಎರಡನೇ ಇಂಗ್ಲಿಷ್ ಗಾದೆ ಮಾತನ್ನ ನೋಡೋಣ. ಎ ಬರ್ಡ್ ಇನ್ ದ ಹ್ಯಾಂಡ್ ಈಸ್ ವರ್ತ್ ಟೂ ಇನ್ ದ ಬುಷ್ ಎಂಬ ಇಂಗ್ಲಿಷ್ ಗಾದೆಯ ಕನ್ನಡ ಅರ್ಥ ಮತ್ತು ವಿಸ್ತರಣೆ ಏನಪ್ಪಾ ಅಂತ ಅಂದರೆ, ಈ ಗಾದೆಯ ಕನ್ನಡ ಅರ್ಥ ಏನು ಅಂತ ಅಂದರೆ, ಪೊದೆಯಲ್ಲಿರುವ ಎರಡು ಹಕ್ಕಿಗಳಿಗಿಂತ ಕೈಯಲ್ಲಿರುವ ಒಂದು ಹಕ್ಕಿಯೇ ಮೇಲು, ಅಥವಾ ಕಾಣದಕ್ಕೆ ಕೈ ಚಾಚಿ ಕೈಯಲ್ಲಿದ್ದುದನ್ನು ಕಳೆದುಕೊಂಡಂತೆ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಅನಿಶ್ಚಿತವಾಗಿ ಸಿಗಬಹುದು ಅಥವಾ ಸಿಗದಿರಬಹುದು ಎಂಬ ದೊಡ್ಡ ಲಾಭಕ್ಕಾಗಿ ಈಗಾಗಲೇ ಕೈಯಲ್ಲಿರುವ ಸಣ್ಣ ಲಾಭವನ್ನು ಕಳೆದುಕೊಳ್ಳಬಾರದು. ಈ ಗಾದೆಯ ವಿಸ್ತರಣೆ ಏನು ಅಂತ ಅಂದರೆ, ನಮ್ಮ ಬಳಿ ಈಗಾಗಲೇ ಇರುವುದನ್ನು ಪ್ರಶಂಸಿಸಬೇಕು, ಅದನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸಿ ಹೆಚ್ಚಿನ ದರ ಬೆನ್ನಟ್ಟಿ ಹೋಗುವುದು ಮೂರ್ಖತನ. ಪೊದೆಯಲ್ಲಿರುವ ಎರಡು ಹಕ್ಕಿಗಳು ನಮಗೆ ಸಿಗುತ್ತವೆ ಎಂಬ ಗ್ಯಾರಂಟಿ ಇಲ್ಲ, ಅವು ಹಾರಿ ಹೋಗಬಹುದು, ಆದರೆ ಕೈಯಲ್ಲಿರುವ ಹಕ್ಕಿ ಖಂಡಿತವಾಗಿಯೂ ನಮ್ಮದಾಗಿರುತ್ತದೆ. ಅದೇ ರೀತಿ ಖಚಿತವಾದ ಕೆಲಸ ಅಥವಾ ಹಣವನ್ನು ಬಿಟ್ಟು ಸಿಗಬಹುದು ಎಂದು ನಿರೀಕ್ಷಿಸುವ ದೊಡ್ಡ ಆಸ್ತಿಯ ಹಿಂದೆ ಹೋಗಬಾರದು. ಅತಿ ಆಸೆ ಗೆತಿಗೇಡು ಎಂಬಂತೆ ಹೆಚ್ಚು ಪಡೆಯುವ ಆಸೆಯಲ್ಲಿ ಇರುವ ಸಣ್ಣ ಅವಕಾಶವನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡುವಂತಾಗಬಹುದು. ಉದಾಹರಣೆಗೆ, ನಿಮಗೆ ಈಗ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ, ಕೈಯಲ್ಲಿರುವ ಹಕ್ಕಿ ಅಂತ ತಿಳ್ಕೊಳ್ಳಿ. ಆದರೆ ಮತ್ತೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಪೊದೆಯಲ್ಲಿರುವ ಹಕ್ಕಿ ಅದು. ಈಗಿರುವ ಕೆಲಸವನ್ನು ತ್ಯಜಿಸುವುದು ಸರಿಯಲ್ಲ. ಒಂದು ವೇಳೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗದಿದ್ದರೆ ಕೈಯಲ್ಲಿದ್ದ ಕೆಲಸವು ಹೋಗಿ ಬೀದಿಗೆ ಬೀಳಬೇಕಾಗುತ್ತದೆ. ಇದರ ಸಾರಾಂಶ ಏನಪ್ಪಾ ಅಂತ ಅಂದರೆ, ಇರುವುದರಲ್ಲಿ ತೃಪ್ತಿ ಪಡುವುದು ಮತ್ತು ಇರುವುದನ್ನು ಭದ್ರಪಡಿಸಿಕೊಳ್ಳುವುದು ಜಾಣತನ. ಇಂಗ್ಲಿಷ್ ಪ್ರಾವರ್ಬ್, ಇಂಗ್ಲಿಷ್ ಗಾದೆ ಮಾತು ಮೂರನೇದು, ಎ ಗುಡ್ ಟ್ರೀ ಬೇರ್ಸ್ ಗುಡ್ ಫ್ರೂಟ್ ಎಂಬ ಇಂಗ್ಲಿಷ್ ನಾಣ್ಣುಡಿಯ ಅರ್ಥ ಕನ್ನಡದಲ್ಲಿ ಒಳ್ಳೆಯ ಮರವು ಒಳ್ಳೆಯ ಹಣ್ಣುಗಳನ್ನು ನೀಡುತ್ತವೆ. ಇದರ ಆಳವಾದ ಅರ್ಥವೇನೆಂದರೆ, ಒಳ್ಳೆಯ ಗುಣ ಅಥವಾ ಮನಸ್ಥಿತಿ ಇರುವವರಿಂದ ಒಳ್ಳೆಯ ಕೆಲಸಗಳನ್ನು ಮಾತ್ರ ಬರಲು ಸಾಧ್ಯ.
ಮುಖ್ಯ ಅಂಶಗಳು ಏನಪ್ಪ ಅಂತಂದರೆ ಈ ಗಾದೆಯಲ್ಲಿ ಮನುಷ್ಯನ ಮನಸ್ಸು ಒಳ್ಳೆಯದಾಗಿದ್ದರೆ ಆತನ ಕ್ರಿಯೆಗಳು ಮತ್ತು ನಡವಳಿಕೆಯೂ ಒಳ್ಳೆಯದಾಗಿರುತ್ತೆ. ಒಬ್ಬ ವ್ಯಕ್ತಿಯ ನಿಜವಾದ ಗುಣವನ್ನು ಅವರ ಕೆಲಸಗಳಿಂದ ಗುರುತಿಸಬಹುದು. ಒಳ್ಳೆಯ ವ್ಯಕ್ತಿ ಕೆಟ್ಟ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ, ಕೆಟ್ಟ ವ್ಯಕ್ತಿ ಒಳ್ಳೆಯ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಸರಳವಾಗಿ ಹೇಳೋದಾದರೆ ಸದ್ಗುಣಶೀಲರ ಕಾರ್ಯ ಸದಾ ಸತ್ಫಲ ನೀಡುತ್ತದೆ. ಮರದ ಹಾಗೆ ಹಣ್ಣು, ಬೆಳೆದ ಹಾಗೆ ಗುಣ ಅನ್ನೋ ಹಾಗೆ ಒಳ್ಳೆಯ ಮರದಲ್ಲಿ ಬೆಳೆದ ಮಾಗಿದ ಹಣ್ಣು ಚೆನ್ನಾಗಿ ತಿದ್ದಿ ಬೆಳೆಸಿದ ಮನುಷ್ಯನ ಹಾಗೆ. ನಡವಳಿಕೆ ಬೆಳೆದು ಬಂದ ರೀತಿಯ ದಿಕ್ಸೂಚಿ. ಮರವನ್ನು ನೋಡಿದರೆ ಹಣ್ಣಿನ ಗುಣ ತಿಳಿಯೋದಿಲ್ವೇ? ಗಾದೆ ಮಾತು 4. ಎ ಫುಲ್ ಕಪ್ ಮಸ್ಟ್ ಬಿ ಕ್ಯಾರಿಡ್ ಸ್ಟೆಡಿಲಿ ಎಂಬ ಇಂಗ್ಲಿಷ್ ಗಾದೆ ಮಾತಿನ ಕನ್ನಡ ಅರ್ಥ ಮತ್ತು ವಿವರಣೆ ಏನಪ್ಪಾ ಅಂತ ಅಂದರೆ, ತುಂಬಿದ ಕಪ್ ಅಥವಾ ಪಾತ್ರೆಯನ್ನು ಸ್ಥಿರವಾಗಿ ಹಿಡಿದು ಸಾಗಿಸಬೇಕು. ಈ ಗಾದೆ ಮಾತು ಮುಖ್ಯವಾಗಿ ಮನುಷ್ಯನಿಗೆ ಯಶಸ್ಸು, ಸಂಪತ್ತು ಅಥವಾ ಅಧಿಕಾರ ಬಂದಾಗ ಅವನು ಹೇಗೆ ವರ್ತಿಸಬೇಕು ಎಂಬುದನ್ನು ತಿಳಿಸುತ್ತದೆ. ಒಂದು ಪಾತ್ರೆ ಅಂಚಿನವರೆಗೆ ತುಂಬಿದ್ದಾಗ ಸ್ವಲ್ಪ ಅಲುಗಾಡಿದರೂ ನೀರು ಹೊರಚೆಲ್ಲುತ್ತದೆ. ಹಾಗೆಯೇ ಜೀವನದಲ್ಲಿ ನಮಗೆ ಅತಿಯಾದ ಗೌರವ, ಅತಿಯಾದ ಸಂಪತ್ತು ಸಿಕ್ಕಾಗ ನಾವು ಗರ್ವಪಡದೆ ತಾಳ್ಮೆಯಿಂದ ಮತ್ತು ಎಚ್ಚರಿಕೆಯಿಂದ ಇರಬೇಕು. ನಮಗೆ ಹೆಚ್ಚಿನ ಜವಾಬ್ದಾರಿ ಅಥವಾ ಅಧಿಕಾರ ಸಿಕ್ಕಾಗ ನಾವು ಹೆಚ್ಚು ಜಾಗರೂಕರಾಗಿರಬೇಕು. ಸಣ್ಣ ತಪ್ಪು ಮಾಡಿದರೂ ನಮ್ಮ ಯಶಸ್ಸು ವ್ಯರ್ಥವಾಗಬಹುದು. ಸಂಪತ್ತು ಬಂದಾಗ ಅಹಂಕಾರ ಪಡದೆ ಅದನ್ನು ಸಂಭಾಳಿಸುವ ಜಾಣ್ಮೆ ಇರಬೇಕು. ಇಲ್ಲದಿದ್ದರೆ ಆ ಸಂಪತ್ತು ಸುಲಭವಾಗಿ ಕೈಬಿಟ್ಟು ಹೋಗುತ್ತದೆ. ಹೆಚ್ಚಿನ ಅದೃಷ್ಟ ಅಥವಾ ಯಶಸ್ಸು ಸಿಕ್ಕಾಗ ಮನುಷ್ಯ ತನ್ನ ಸಮತೋಲನವನ್ನು ಕಳೆದುಕೊಳ್ಳಬಾರದು ಮತ್ತು ಸಂಯಮದಿಂದ ವರ್ತಿಸಬೇಕು ಎಂಬುದೇ ಈ ಗಾದೆಯ ಆಂತರ್ಯ. ಎ ಫುಲ್ ಕಪ್ ಮಸ್ಟ್ ಬಿ ಕ್ಯಾರಿಡ್ ಸ್ಟಡಿಲಿ ಅಂತ ಅಂದರೆ ಜವಾಬ್ದಾರಿ ಹೊರುವವ ಸ್ಥಿರವಾಗಿರಬೇಕು. ತುಂಬಿದ ಪಾತ್ರೆ ಎಂದರೆ ಜವಾಬ್ದಾರಿ ಹೊರುವುದು ಎಂದರ್ಥ. ಜವಾಬ್ದಾರಿಯನ್ನು ಹೊರುವುದು ಸುಲಭ ಸಾಧ್ಯವಲ್ಲ. ಜವಾಬ್ದಾರಿ ಹೊರುವವನಿಗೆ ಸ್ಥೈರ್ಯ ಎಷ್ಟು ಮುಖ್ಯ ಎನ್ನುವುದು ಈ ಗಾದೆಯ ಅರ್ಥ. ಗಾದೆ ಮಾತು 5. ಎ ಲಿಟಲ್ ಆಕ್ಸ್ ಕ್ಯಾನ್ ಕಟ್ ಡೌನ್ ಎ ಬಿಗ್ ಟ್ರೀ ಎಂಬ ಇಂಗ್ಲಿಷ್ ಗಾದೆ ಮಾತಿನ ಕನ್ನಡ ಅರ್ಥ ಮತ್ತು ವಿವರಣೆ ಏನಪ್ಪಾ ಅಂತ ಅಂದರೆ, ಒಂದು ಸಣ್ಣ ಕೊಡಲಿಯು ಒಂದು ದೊಡ್ಡ ಮರವನ್ನು ಉರುಳಿಸಬಲ್ಲದು. ಈ ಗಾದೆ ಮಾತು ನಮಗೆ ಗಾತ್ರಕ್ಕಿಂತ ಸಾಮರ್ಥ್ಯ ಮತ್ತು ನಿರಂತರ ಪ್ರಯತ್ನ ಮುಖ್ಯ ಎಂಬುದನ್ನು ಕಲಿಸುತ್ತದೆ. ದೊಡ್ಡ ಮರವನ್ನು ಕೆಡವಲು ಸಣ್ಣ ಕೊಡಲಿಯೇ ಸಾಕು. ಹೆಸರುವಾಸಿಯಾದ ಕಲಾಕೃತಿಯ ಘನತೆಯನ್ನು ಹಾಳು ಮಾಡಲು ಅದರಲ್ಲಿರುವ ಒಂದು ಸಣ್ಣ ದೋಷವೇ ಸಾಕು. ಹೀಗೆಯೇ ಪ್ರಖ್ಯಾತಿಗೆ ಬಂದಿರುವ ವ್ಯಕ್ತಿಯ ಒಂದು ಅವಗುಣ ಎಷ್ಟೇ ಸಣ್ಣದಾದರೂ ಅವನ ಹೆಸರಿಗೆ ಮಸಿ ಬಳಿಯುತ್ತದೆ. ಕೊಡಲಿ ಸಣ್ಣದಾದರೇನು, ಮರವನ್ನು ಕಡಿಯಲು ಸಾಧ್ಯವಾಗದೇನು ಆಗುತ್ತದೆ ಎನ್ನುವುದು ಇದರ ಅರ್ಥ. ಅನೇಕ ವರ್ಷಗಳ ಬೆಳವಣಿಗೆಯಿಂದ ಗಿಡ ಮರವಾಗುತ್ತದೆ. ಎಷ್ಟೋ ರೀತಿಯ ಕಷ್ಟಗಳನ್ನು ಎದುರಿಸಿ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದ ತಾನೇ ಸಣ್ಣ ಗಿಡ ದೊಡ್ಡ ಮರವಾಗಿ ಬೆಳೆದು ನಿಂತಿದ್ದು ಮರ ಎಷ್ಟು ರಕ್ಷಣೆ ಪೋಷಣೆಯನ್ನು ಪಡೆದಿರಬಹುದು ಯೋಚಿಸಿ. ಇಂತಹ ಹೆಮ್ಮರವು ಕಿಡಿಗೇಡಿಗಳ ಕೊಡಲಿ ಪೆಟ್ಟಿಗೆ ಬಲಿಯಾಗಬಹುದು. ಸ್ವಾರ್ಥಪರ ಜೀವಿಗಳು, ಅದರಲ್ಲೂ ಮನುಷ್ಯರು ಸಿಕ್ಕ ಆಯುಧದಲ್ಲಿ ಮರದ ಕೊಂಬೆ ಕಡಿಯುತ್ತಾರೆ. ಅಷ್ಟೇ ಯಾಕೆ, ಮರವನ್ನು ಬುಡ ಸಮೇತ ಕಿತ್ತು ಹಾಕಿ ತಮಗೆ ಬೇಕಾದಂತೆ ಬಳಸಿಕೊಳ್ಳುತ್ತಾರೆ. ದೊಡ್ಡ ಹೆಸರು ಮಾಡಿರುವ ಮನುಷ್ಯರನ್ನು ಮರಕ್ಕೆ ಹೋಲಿಸಬಹುದು. ದೊಡ್ಡ ಮನುಷ್ಯರು ಬದುಕಿನಲ್ಲಿ ಅವರು ಮಾಡಿರುವ ಅಥವಾ ಮಾಡುವ ಒಂದೇ ಒಂದು ಸಣ್ಣ ತಪ್ಪು ಅವರು ಗಳಿಸಿರುವ ಗೌರವವನ್ನು ಹಾಳು ಮಾಡುತ್ತದೆ. ದೊಡ್ಡವರಲ್ಲಿ ನಾವು ದೊಡ್ಡ ಗುಣಗಳನ್ನು ಅರಿಸಿಕೊಳ್ಳಬೇಕೇ ಹೊರತು ಅವರಲ್ಲಿ ಇರಬಹುದಾದ ಲೋಪದೋಷವನ್ನೇ ದೊಡ್ಡದು ಮಾಡಬಾರದು. ಹಾಗೆ ಮಾಡಿದರೆ ಅದು ನಮ್ಮ ಸಣ್ಣತನವಷ್ಟೇ ಎತ್ತಿ ತೋರಿಸುತ್ತದೆ ಎಂಬುದೇ ಈ ಗಾದೆಯ ವಿವರಣೆ. ಗಾದೆ ಮಾತು 6. ಎ ಸ್ನೇಕ್ ಡಿಸರ್ವ್ಸ್ ನೋ ಪಿಟಿ ಎಂಬ ಇಂಗ್ಲಿಷ್ ಗಾದೆ ಮಾತಿನ ಕನ್ನಡ ಅರ್ಥ ಮತ್ತು ವಿವರಣೆ ಏನಪ್ಪಾ ಅಂತ ಅಂದರೆ, ಹಾವಿಗೆ ಹಾಲಿರದ ಹಾಗೆ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ವಿಷ ಕಾರುವುದು, ಕಡಿಯುವುದು ಹಾವಿನ ಸ್ವಭಾವ. ಇಂತಹ ಹಾವಿಗೆ ಕರುಣೆಯನ್ನು ತೋರಿದರೆ ಅದರ ಸ್ವಭಾವ ಬದಲಾಗುವುದಿಲ್ಲ. ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಎನ್ನುವುದನ್ನೇ ಈ ಗಾದೆ ಬೇರೆ ಮಾತುಗಳಲ್ಲಿ ಹೇಳುತ್ತದೆ. ವಿಷದ ಹಾವು ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಸಮಯ ಬಂದಾಗ ಅದು ಕಡಿಯುತ್ತದೆ. ಮನುಷ್ಯರಲ್ಲೂ ಕೆಲವರು ವಿಷದ ಹಾವಿನಂಥವರು ಇರುತ್ತಾರೆ. ಇವರು ಸಾಮಾನ್ಯವಾಗಿ ಒಳ್ಳೆಯವರಂತೆ ಕಾಣುತ್ತಾರೆ. ಸ್ವಲ್ಪ ಅವಕಾಶ ಸಿಕ್ಕರೆ ಕಳ್ಳತನ, ಸುಲಿಗೆ, ದರೋಡೆ, ಕೊಲೆ, ಮೋಸ ಮುಂತಾದ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ. ಹಾವಿನಂತಹವರ ದೌರ್ಜನ್ಯಕ್ಕೆ ಒಳಗಾಗುವವರು ಮುಗ್ಧ ಸ್ವಭಾವದವರು, ಅವಿದ್ಯಾವಂತರು ಮತ್ತು ಆಸೆಬುರುಕರು. ವಿಷದ ಹಾವಿನಿಂದ ದೂರವಿರುವಂತೆ ಕಪಟಿಗಳಿಂದಲೂ ನಾವು ದೂರವಿರಬೇಕು. ಅವರು ಎಲ್ಲಿ ಕಂಡರೂ ಅವರನ್ನು ಹಿಡಿದು ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು. ದುಷ್ಟರನ್ನು ಕಂಡರೆ ದೂರ ಇರು ಅಥವಾ ಹಾವಿಗೆ ಹಾಲೆರದ ಹಾಗೆ ಎನ್ನುವ ಗಾದೆ ಮನುಷ್ಯನ ನಡವಳಿಕೆಯನ್ನು ಎಚ್ಚರದಿಂದ ಗಮನಿಸಬೇಕಾದ ಅಂಶವನ್ನು ಎತ್ತಿ ಹಿಡಿಯುತ್ತದೆ. ನಾವು ದಯಾಳುಗಳಾಗಿರುವುದು ಒಳ್ಳೆಯದೇ, ಆದರೂ ಅಪಾಯಕಾರಿ ವ್ಯಕ್ತಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಕಠಿಣವಾಗಿರುವುದು ಅನಿವಾರ್ಯ ಎಂಬುದನ್ನು ಇದು ತಿಳಿಸುತ್ತದೆ. ಕೆಟ್ಟದ್ದನ್ನು ಮಾಡುವುದರಲ್ಲಿ ದಯೆ ಅಥವಾ ಕನಿಕರ ಹುಡುಕುವುದು ಮೂರ್ಖತನ. ದುಷ್ಟರನ್ನು ದೂರವಿಡುವುದೇ ಕ್ಷೇಮ. ಇಂಗ್ಲಿಷ್ ಗಾದೆ ಮಾತು 7. ಡಿಲಿಜೆನ್ಸ್ ಇಸ್ ದ ಮದರ್ ಆಫ್ ಗುಡ್ ಫಾರ್ಚ್ಯೂನ್. ಈ ಇಂಗ್ಲಿಷ್ ಗಾದೆ ಮಾತಿನ ಕನ್ನಡ ಅರ್ಥ ಏನಪ್ಪಾ ಅಂತ ಅಂದರೆ, ಅದೃಷ್ಟ ಒಲಿಯುವುದು ದುಡಿಯುವವನಿಗೆ. ಈ ಗಾದೆ ಮಾತಿನ ಅರ್ಥ ಮತ್ತು ವಿವರಣೆ ಏನಂತ ಅಂದರೆ,
ಒಳ್ಳೆಯ ಫಲಿತಾಂಶ ಸಿಗುವುದು ದೃಢ ಪ್ರಯತ್ನ ಮಾಡುತ್ತಾ ದುಡಿಯುವವನಿಗೆ. ಸೋಮಾರಿತನದಿಂದ ಅದೃಷ್ಟಕ್ಕಾಗಿ ಕಾಯುತ್ತಾ ಕುಳಿತವನಿಗೆ ಅದು ಒಲಿಯುವುದಿಲ್ಲ. ಜೀವನದಲ್ಲಿ ಏನನ್ನೇ ಸಾಧಿಸಬೇಕಾದರೂ ಸತತ ಪ್ರಯತ್ನ ಮತ್ತು ಕಷ್ಟಪಟ್ಟು ದುಡಿಯುವಿಕೆ ಅತ್ಯಗತ್ಯ. ಇವೆರಡೂ ಇಲ್ಲದೆ ಅದೃಷ್ಟ, ಶಿಫಾರಸು, ಪ್ರಾರ್ಥನೆ ಮತ್ತು ಆಶಾವಾದಿತ್ವದಿಂದ ಏನೂ ಪ್ರಯೋಜನವಾಗುವುದಿಲ್ಲ ಅನ್ನುತ್ತಾರೆ. ಥಾಮಸ್ ಆಲ್ವಾ ಎಡಿಸನ್, ಐನ್ಸ್ಟೀನ್, ಶ್ರೀನಿವಾಸ ರಾಮಾನುಜಂ, ಅಲೆಕ್ಸಾಂಡರ್ ಡ್ಯೂಮಾ, ಚಾರ್ಲ್ಸ್ ಡಿಕ್ಸನ್, ಶಿವರಾಮ ಕಾರಂತರು, ಜಿ.ಪಿ. ರಾಜರತ್ನಂ ರವರಂತಹ ಜೀವನ ಚರಿತ್ರೆಗಳನ್ನು ಓದುವವರಿಗೆ ಮಾತ್ರ ಅವರ ಕಠಿಣ ಪರಿಶ್ರಮ ಚೆನ್ನಾಗಿ ಅರ್ಥವಾಗುತ್ತದೆ. ಅವರಿಗೆ ತಕ್ಕ ಕರ್ಮದಲ್ಲಿ ತೊಡಗಿಸಿಕೊಳ್ಳಬೇಕು, ಆದರೆ ಆಸೆ ಇಲ್ಲದ ಆ ಕರ್ಮದಲ್ಲಿ ಮುಂದುವರಿಯಬೇಕು ಎನ್ನುವ ಮಾತಿನಲ್ಲೇ ಕೇವಲ ಅದೃಷ್ಟವನ್ನು ನಂಬಿ ಕೂರಬಾರದು ಎಂದು ಸಾರುತ್ತದೆ ಭಗವದ್ಗೀತೆ. ನಮ್ಮ ಋಷಿಗಳು, ಸಾಧುಸಂತರು ಇಂದಿನ ವಿಜ್ಞಾನಿಗಳ ಹಾಗೆಯೇ ತಮ್ಮ ಇಡೀ ಜೀವನವನ್ನೇ ಯಾವುದೋ ಒಂದು ಸಿದ್ಧಿಗಾಗಿ ಮುಡುಪಾಗಿಡುತ್ತಿದ್ದರು. ಅವರು ಅದೃಷ್ಟವನ್ನೇ ನಂಬಿ ಕೈಕಟ್ಟಿ ಕೂರಲಿಲ್ಲ. ಆದ್ದರಿಂದ ಅದೃಷ್ಟ ಒಲಿಯುವುದು ದುಡಿಯುವವನಿಗೆ ಎನ್ನುವುದು ಮಾತ್ರ ಅರ್ಥಪೂರ್ಣ ಮತ್ತು ಮನನಯೋಗ್ಯ. ಈ ಗಾದೆ ಡಿಲಿಜೆನ್ಸ್ ಇಸ್ ದ ಮದರ್ ಆಫ್ ಗುಡ್ ಫಾರ್ಚ್ಯೂನ್. ಈ ಗಾದೆಯು ನಮಗೆ ಯಶಸ್ಸು ಕೇವಲ ಆಕಸ್ಮಿಕವಾಗಿ ಬರುವುದಿಲ್ಲ, ಬದಲಿಗೆ ಅದು ಕಠಿಣ ಪರಿಶ್ರಮದ ಫಲ ಎಂಬುದನ್ನು ತಿಳಿಸುತ್ತದೆ. ನಾವು ಸುಮ್ಮನೆ ಕುಳಿತು ಅದೃಷ್ಟ ಬರಲಿ ಎಂದು ಕಾಯಬಾರದು. ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಮಾತ್ರ ಅದೃಷ್ಟ ಅಥವಾ ಸತ್ಫಲಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಯಾರು ಶ್ರಮಜೀವಿಗಳೋ ಅವರಿಗೆ ಯಶಸ್ಸು ಖಂಡಿತ ಸಿಗುತ್ತದೆ. ಕಠಿಣ ದುಡಿಮೆಯೇ ಭಾಗ್ಯದ ಬಾಗಿಲನ್ನು ತೆರೆಯುವ ಕೀಲಿಕೈ. ಇದಕ್ಕೆ ಸಮನಾದ ಕನ್ನಡ ಗಾದೆ ಯಾವುದಪ್ಪ ಅಂತ ಅಂದರೆ ಕಾಯಕವೇ ಕೈಲಾಸ ಅಥವಾ ದುಡಿಮೆಯೇ ದೇವರು. 8ನೇ ಇಂಗ್ಲಿಷ್ ಗಾದೆ ಮಾತು ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್ ಅಂತ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ ಮನೆಯಲ್ಲಿರುವವರು, ದೇಶದಲ್ಲಿರುವವರು ಒಗ್ಗಟ್ಟಾಗಿರುವವರೆಗೂ ಶತ್ರುಗಳ ಹಾನಿ ಮಾಡಲು ಅವಕಾಶವಿರುವುದಿಲ್ಲ. ಏಕೆಂದರೆ ಸಂಘಶಕ್ತಿಯೇ ನಿಜವಾದ ಶಕ್ತಿ. ಈ ಕಲಿಯುಗದಲ್ಲಿ ಒಂದೇ ಕಡ್ಡಿಯನ್ನು ಸುಲಭವಾಗಿ ಮುರಿಯಬಹುದು, 10-20 ಕಡ್ಡಿಗಳನ್ನು ಒಟ್ಟಿಗೆ ಮುರಿಯಲು ಪ್ರಯತ್ನಿಸಿದರೆ ಆಗಲ್ಲ. ಇದಕ್ಕೆ ಕಾರಣ ಅವು ಒಟ್ಟಾಗಿರುವುದೇ. ನಾವು ಗುಂಪಾಗಿ ಅಥವಾ ಒಂದಾಗಿ ಇದ್ದಾಗ ಯಾವುದೇ ದೊಡ್ಡ ಸವಾಲನ್ನು ಎದುರಿಸಬಹುದು ಮತ್ತು ಶತ್ರುಗಳನ್ನು ಸೋಲಿಸಬಹುದು. ಒಗ್ಗಟ್ಟು ನಮಗೆ ರಕ್ಷಣೆ ಮತ್ತು ಧೈರ್ಯವನ್ನು ನೀಡುತ್ತದೆ. ನಾವು ಒಬ್ಬೊಬ್ಬರೇ ಬೇರೆಯಾದಾಗ ಅಥವಾ ನಮ್ಮೊಳಗೆ ಜಗಳ ಮಾಡಿಕೊಂಡಾಗ ನಾವು ದುರ್ಬಲರಾಗುತ್ತೇವೆ. ಅಂತಹ ಸಂದರ್ಭದಲ್ಲಿ ಸಣ್ಣ ತೊಂದರೆಗಳು ಕೂಡ ನಮ್ಮನ್ನು ಸುಲಭವಾಗಿ ಸೋಲಿಸಬಹುದು. ಕುಟುಂಬ, ಸಮಾಜ ಅಥವಾ ದೇಶದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವುದು ಅತಿ ಅಗತ್ಯ. ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾದಾಗ ಮಾತ್ರ ಯಶಸ್ಸು ಸಾಧ್ಯ. ಒಟ್ಟಾರೆ ಈ ಇಂಗ್ಲಿಷ್ ಗಾದೆ ಮಾತಿನ ಸಾರಾಂಶ ಏನಪ್ಪ ಅಂತ ಅಂದರೆ ಒಗ್ಗಟ್ಟಿನಿಂದ ಬದುಕಿದರೆ ಸುಖ ಮತ್ತು ಜಯ ಸಿಗುತ್ತದೆ. ಒಳಜಗಳದಿಂದ ಅಥವಾ ಒಂಟಿಯಾಗಿದ್ದರೆ ಸೋಲು ವಿನಾಶಕ್ಕೆ ಖಂಡಿತ. ಇದಕ್ಕೆ ಸಮನಾದ ಅರ್ಥ ನೀಡುವ ಇನ್ನೊಂದು ಗಾದೆ ಕನ್ನಡದಲ್ಲಿ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. 9ನೇ ಇಂಗ್ಲಿಷ್ ಪ್ರಾವರ್ಬ್ ಸ್ಪೀಚ್ ಬಿಲ್ಡ್ಸ್ ರಿಲೇಶನ್ಶಿಪ್ ಎಂಬ ಗಾದೆ ಮಾತಿನ ಕನ್ನಡ ಅರ್ಥ ಮತ್ತು ವಿವರಣೆ ಏನಪ್ಪ ಅಂತ ಅಂದರೆ ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು ಅಥವಾ ಮಾತು ಸಂಬಂಧಗಳನ್ನು ಬೆಸೆಯುತ್ತದೆ ಮತ್ತು ಮಾತು ಮುತ್ತಿನಂತಿರಲಿ, ಮಾತಿನಿಂದಲೇ ಬಾಂಧವ್ಯ ಬೆಳೆಯುವುದು ಎಂದರ್ಥ. ಈ ಗಾದೆ ಮಾತಿನ ವಿವರಣೆ ಏನಪ್ಪ ಅಂತ ಅಂದರೆ ಮಾತು ಮನೆ ಕೆಡಿಸಿತು, ತೂತು ಹೊಲ ಕೆಡಿಸಿತು ಎನ್ನುವುದು ಉಪಯುಕ್ತ ಹಳೆಯ ಕನ್ನಡ ಗಾದೆ. ಬಾಯಿಯಿಂದ ಹೊರಬೀಳುವ ಮಾತು ಮೃದುವಾಗಿ ಹಿತವಾಗಿರಬೇಕು, ಆಗ ಸುತ್ತಲಿನ ಜನರು ಒಳ್ಳೆಯವರಾಗಿಯೇ ಇರುತ್ತಾರೆ. ಮಾತು ಮನಸ್ಸಿನ ಕನ್ನಡಿ. ಮನಸ್ಸಿನ ಭಾವನೆಗಳನ್ನು ಹೊರಹೊಮ್ಮಿಸುವುದೇ ಮಾತು. ಮಾತೇ ಮುತ್ತು, ಮಾತೇ ಮಾಣಿಕ್ಯ. ಮಾತು ಸಂಬಂಧಗಳನ್ನು ಕುದುರಿಸುತ್ತದೆ, ವೈಮನಸ್ಯಗಳನ್ನು ಪರಿಹರಿಸುತ್ತದೆ. ಮಾತನಾಡುವುದು ಬಾಯಿ, ಕೇಳಿಸಿಕೊಳ್ಳುವುದು ಕಿವಿ. ಮಾತನಾಡುವ ಬಾಯಿಗೆ ಪದಗಳನ್ನು ಒದಗಿಸುವುದನ್ನು ಕಲಿಸುವುದು ಶೇಖರಿಸಿಟ್ಟುಕೊಂಡಿರುವ ಮೆದುಳು. ಧ್ವನಿ ಭಾವನೆಗಳಿಂದ ಒಂದು ರೂಪವನ್ನು ಕೊಡುತ್ತದೆ, ರೂಪ ಅರ್ಥವನ್ನು ಹೊರಹೊಮ್ಮಿಸುತ್ತದೆ. ಇವೆಲ್ಲವನ್ನೂ ಸೇರಿಸಿ ಬಾಯಿ ಒಳ್ಳೆಯದೇ ಅಥವಾ ಕೆಟ್ಟದ್ದೇ ಎಂಬುದು ಹೇಳಬಹುದು. ನಾವು ಆಡುವ ಮಾತುಗಳು ಜನರ ನಡುವೆ ಸೇತುವೆಯಂತೆ ಕೆಲಸ ಮಾಡುತ್ತವೆ. ಪ್ರೀತಿಯ ಮತ್ತು ಗೌರವದ ಮಾತುಗಳು ಅಪರಿಚಿತರನ್ನು ಆಪ್ತರನ್ನಾಗಿ ಮಾಡುತ್ತವೆ. ಮೃದುವಾಗಿ ಮಾತನಾಡುವುದರಿಂದ ವಿರೋಧಿಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬಹುದು. ಸಂಘರ್ಷಗಳನ್ನು ಬಗೆಹರಿಸಲು ಮತ್ತು ಪ್ರೀತಿಯನ್ನು ಹಂಚಲು ಮಾತು ಒಂದು ಪ್ರಬಲ ಸಾಧನ. ಒಳ್ಳೆಯ ಮಾತು ಕೇವಲ ಮಾಹಿತಿ ನೀಡುವುದಿಲ್ಲ, ಬದಲಿಗೆ ಮನಸ್ಸುಗಳನ್ನು ಒಂದಾಗಿಸುತ್ತದೆ. ಮಾತಿನ ಜಾಣ್ಮೆ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಈ ಗಾದೆಗೆ ಹತ್ತಿರವಾದ ಅರ್ಥ ನೀಡುವ ಮಾತು ಬೆಳ್ಳಿ, ಮೌನ ಬಂಗಾರ ಅಥವಾ ಮಾತು ಮುತ್ತಿನ ಹಾರದಂತಿರಬೇಕು. 10ನೇ ಇಂಗ್ಲಿಷ್ ಗಾದೆ ಮಾತು ಡು ನಾಟ್ ಥ್ರೋ ಸ್ಟೋನ್ಸ್ ಎಟ್ ದ ಸ್ಲಶ್. ಈ ಇಂಗ್ಲಿಷ್ ಗಾದೆ ಮಾತಿನ ಕನ್ನಡ ಅರ್ಥ ಏನಪ್ಪ ಅಂತ ಅಂದರೆ ಕೆಸರಿನ ಮೇಲೆ ಕಲ್ಲು ಎಸೆದಂತೆ ಅಥವಾ ದುಶ್ಚರ ತಂಟೆಗೆ ಹೋಗಬೇಡ, ಕೆಸರಿಗೆ ಕಲ್ಲು ಎಸೆಯಬೇಡ ಎಂದರ್ಥ. ಈ ಗಾದೆ ಮಾತು ನಮಗೆ ಅನಗತ್ಯ ತೊಂದರೆಗಳನ್ನು ಮೈಮೇಲೆ ಎಳೆದುಕೊಳ್ಳಬಾರದು ಎಂಬ ಎಚ್ಚರಿಕೆಯನ್ನು ನೀಡುತ್ತದೆ. ಕೆಸರಿಗೆ ಕಲ್ಲು ಎಸೆದರೆ ಆ ಕೆಸರು ಎಸೆದವನ ಮೇಲೆ ಅಥವಾ ಪಕ್ಕದಲ್ಲಿರುವವರ ಮೇಲೆಯೂ ಸಿಡಿಯುತ್ತದೆ. ಅಂದರೆ ಕೆಟ್ಟ ವ್ಯಕ್ತಿಗಳು ಅಥವಾ ಕೆಟ್ಟ ವಿಷಯಗಳ ತಂಟೆಗೆ ಹೋದರೆ ಅದರಿಂದ ನಮಗೆ ಅವಮಾನ ಅಥವಾ ತೊಂದರೆ ಉಂಟಾಗುತ್ತದೆ. ಸಮಾಜದಲ್ಲಿ ಕೆಲವರು ಕೆಸರಿನಂತೆ ಇರುತ್ತಾರೆ. ಅವರೊಂದಿಗೆ ವಾದ ಮಾಡುವುದು ಅಥವಾ ಅವರನ್ನು ತಿದ್ದಲು ಹೋಗುವುದು ವ್ಯರ್ಥ. ಅವರ ಸವಾಸ ಮಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೂ ಮಸಿ ಬೆಳೆಯಬಹುದು. ನಮಗೆ ಸಂಬಂಧವಿಲ್ಲದ
ವಿಷಯಗಳಲ್ಲಿ ತಲೆ ಹಾಕಿದರೆ ಅದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಎಂಬುದು ಇದರ ಆಂತರ್ಯ. ಒಟ್ಟಾರೆ ಈ ಗಾದೆ ಮಾತಿನ ಸಾರಾಂಶ ಏನಪ್ಪಾ ಅಂತ ಅಂದ್ರೆ, ಕೆಟ್ಟವರನ್ನು ಅಥವಾ ಕೆಟ್ಟ ಸನ್ನಿವೇಶಗಳನ್ನು ಎದುರಿಸುವ ಬದಲು ಅವುಗಳಿಂದ ದೂರವಿರುವುದೇ ಜಾಣತನ. ಇಲ್ಲದಿದ್ದರೆ ಅವಮಾನ ಪಡಬೇಕಾದ ಪರಿಸ್ಥಿತಿ ಬರಬಹುದು. ಇಂದು ನಾವು 10 ಇಂಗ್ಲಿಷ್ ಪ್ರಾವರ್ಬ್ಸ್ಗಳನ್ನು ತಿಳಿದುಕೊಂಡು ಅದರ ಕನ್ನಡ ಅರ್ಥ ಮತ್ತು ವಿಸ್ತರಣೆಯನ್ನು ನೋಡಿಕೊಂಡೆವು. ಈ ಗಾದೆಗಳು ನಮ್ಮ ಜೀವನಕ್ಕೆ ಬಹಳ ಉಪಯುಕ್ತವಾಗಿದ್ದು, ಪ್ರತಿದಿನದ ಜೀವನದಲ್ಲಿ ಬಳಸಿದರೆ ನಮ್ಮ ಆಲೋಚನೆ ಮತ್ತು ನಿರ್ಧಾರಗಳನ್ನು ಉತ್ತಮಗೊಳಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋನ ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಯಾವ ಪ್ರಾವರ್ಬ್ ಹೆಚ್ಚು ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.